ಹಾಯ್ ಹಲೋ ಫ್ರೆಂಡ್ಸ್, ಹೊಸಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇಷ್ಟವಿಲ್ಲದ ಮದುವೆ ಭಾಗ 5. ಗೆಳೆಯನಲ್ಲಿಗೆ ಬಂದ ಜೀವ ತನ್ನೆಲ್ಲ ನೋವನ್ನು ಹಂಚಿಕೊಂಡರೆ ಹೆಚ್ಚೇನು ಹೇಳದ ಮನು ಅವನಿಗಿರುವ ಎಕ್ಸಾಮ್ ಬಗ್ಗೆ ನೆನಪಿಸಿದಾಗ, ಇದೊಂದು ಎಕ್ಸಾಮ್ ಇರೋದಕ್ಕೆ ನೀವೆಲ್ಲ ನನ್ನನ್ನು ಇಷ್ಟೊಂದು ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ತಾನೇ, ಇಲ್ಲಾಂದರೆ ಇಷ್ಟೊತ್ತು ಎಲ್ಲ ಸೇರಿ ಚೆನ್ನಾಗಿ ರುಬ್ಬಿರೋರು, ಅದರಲ್ಲೂ ನೀನು ಎಂದವನ ಕಡೆಗೊಂದು ಉರಿನೋಟ ಬೀರಿದ. ಆಗ ಮನು, ಎಸ್ ಮ್ಯಾನ್, ಸರಿಯಾಗಿ ಹೇಳಿದೆ, ಬೇರೆಯವರ ಬಗ್ಗೆ ಗೊತ್ತಿಲ್ಲ, ನನ್ನ ಕೈಯಿಂದ ನೀನು ಬಚಾವಾಗಿದ್ದು ಎಕ್ಸಾಮ್ ಇದೆಯೆಂದು ಅಷ್ಟೇ, ಇಲ್ಲಾಂದರೆ ನೀನು 2.5 ವರ್ಷ ನನಗೆ ಕೊಟ್ಟಿರೋ ನೋವಿಗೆ ನಿನ್ನನ್ನು ಹಾಸ್ಟೆಲ್ನಿಂದ ಪಿಕ್ ಮಾಡಿ ರಾಜಸೇವೆ ಮಾಡ್ತಿದ್ವಾ? ನೋ ವೇ, ಆಗ ಸೀನ್ ಬೇರೆಯೇ ಇದ್ದಿರೋದು. ನೀನೇನಾದರೂ ನನ್ನ ಹೆಂಡತಿ ಆಗಿದ್ದರೆ ನನ್ನ ಸಹವಾಸವೇ ಬೇಡವೆಂದು ಸೀದಾ ಡಿವೋರ್ಸ್ ನೋಟಿಸ್ ಕಳುಹಿಸುತ್ತಿದ್ದೆ. ಹಿಡಿಯಟ್. ಮನು ಎಲ್ಲ ಮರ್ತಿದ್ದಾನೆ ಅನ್ಕೋಬೇಡ. ಇಷ್ಟು ದಿನ ನೀನು ನನ್ನ ಜೊತೆಗಿಲ್ದೆ ನಾನೆಷ್ಟು ಅಪ್ಸೆಟ್ ಆಗಿದ್ದೆ ಗೊತ್ತಾ? ಎನಿವೆ, ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಮಾಡ್ತೀನಿ, ಈಗ ರೆಸ್ಟ್ ಮಾಡು ಎಂದವನನ್ನು ನೋಡಿದ ಜೀವನಿಗೆ ನೋವಲ್ಲೂ ನಗು ಬಂದಿತ್ತು. ಕಾರಣ, ಪ್ರತಿ ಕ್ಷಣ ತನ್ನ ಜೀವನದಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ಮನು ಜೊತೆ ಹಂಚಿಕೊಳ್ಳುತ್ತಿದ್ದವನು ನಡುವೆ ಮೌನ ತಾಳಿ ಜೀವದ ಗೆಳೆಯನನ್ನು ತುಂಬ ಸತಾಯಿಸಿದ್ದನು. ಅವರಿಬ್ಬರ ಗೆಳೆತನವನ್ನು ನೋಡಿದ ದಾಮಿನಿ ಎಷ್ಟೋ ಬಾರಿ, ನಿಮಗಿಬ್ಬರಿಗೂ ಈ ಜನ್ಮದಲ್ಲಿ ಪ್ರೀತಿ ಮದುವೆ ಆಗೋಲ್ಲ, ಯಾಕಂದರೆ ನೀವೇ ಇಬ್ಬರು ಇಷ್ಟೊಂದು ಅಂಟಿಕೊಂಡಿದ್ದರೆ ನಿಮ್ಮ ನಡುವೆ ಮೂರನೆಯವರು ಬರುವುದಾದರೂ ಹೇಗೆಂದು ರೇಗಿಸುತ್ತಿದ್ದರು. ತಾಯಿಯ ಮಾತನ್ನು ನೆನಪಿಸಿಕೊಂಡವನ ಕಂಗಳು ಪುನಃ ತುಂಬಿದವು. ತಲೆಗೊಡವಿ ಎದ್ದವನು ಗೆಳೆಯನಿಗೆ ಗುಡ್ ನೈಟ್ ಹೇಳಿ ಇನ್ನೇನು ಅವನು ಮಲಗುವ ಕೋಣೆ ಒಳಗಡೆ ಹೋಗಬೇಕೆನ್ನುವಾಗ, ಲೋ, ಅತ್ತಿಗೆ ತುಂಬ ಕ್ಯೂಟ್ ಆಗಿದ್ದಾರೆ ಕಣೋ ಅಂತ ನಗುತ್ತಾ ಹೇಳಿದ ಮನು ಕಡೆ ಜೀವ ಕೈಯಲ್ಲಿದ್ದ ಮೊಬೈಲ್ ತೂರಿ ಬಂದಿತ್ತು. ಅದನ್ನು ಕ್ಯಾಚ್ ಹಿಡಿದವನು ಬರುತ್ತಿರುವ ನಗುವನ್ನು ತಡೆದುಕೊಂಡು, ಯಾಕೋ ಇಷ್ಟೊಂದು ಕಾಸ್ಟ್ಲಿ ಫೋನನ್ನು ಎಸೀತಿದ್ದೀಯಾ? ನಿನ್ನ ಪುಣ್ಯ ಅನ್ನು, ಕೈಯಲ್ಲಿ ಫೋನ್ ಅಷ್ಟೇ ಇತ್ತು, ಚೂರಿ ಏನಾದರೂ ಇದ್ದಿದ್ರೆ ಚುಚ್ಚಿ ಸಾಯಿಸಿ ಬಿಡ್ತಿದ್ದೆ ಮಗ್ನೆ. ಅತ್ತಿಗೆ ಅಂತೆ, ಅತ್ತಿಗೆ. ಯಾಕೆ, ತಮಗೆ ಅವಳು ರೆಸಾರ್ಟಲ್ಲಿ ನಾಯಿಗೆ ಬೈದ ಹಾಗೆ ಬೈದಿದ್ದು ಇಷ್ಟು ಬೇಗನೆ ನೆನಪು ಹೋಯ್ತಾ ಅಂತ ವ್ಯಂಗ್ಯವಾಗಿ ಕೇಳಿದರೆ, ಹಾಂ ನೆನಪಿದೆ, ಆದರೆ ಈಗವರು ಅತ್ತಿಗೆ ಅಲ್ವಾ, ಅಲ್ಲದೆ ನಾವು ತಪ್ಪು ಮಾಡಿರೋದಕ್ಕೆ ಅವರು ಬೈದಿರೋದು ತಾನೇ. ಅವಳ ಪರವಾಗಿ ಮಾತಾಡಿದ್ದಲ್ಲದೆ ನಗುತ್ತಾ ಕೇಳಿದವನ ಮೇಲೆ ಕೋಪಗೊಂಡವನು, ಸಾಯಿ ಮಗ್ನೆ ಅಂತ ಹೇಳಿ, ಸರಿ ಫೋನ್ ಚಾರ್ಜ್ ಹಾಕು, ಹಾಗೆಯೇ ನಿನ್ನ ಡಾರ್ಲಿಂಗ್ ಕಾಲ್ ಮಾಡಿದರೆ ಐ ಆಮ್ ಓಕೆ ಅಂತ ಹೇಳು ಅಂದು ಸೀದಾ ಕೋಣೆ ಒಳಗಡೆ ಹೋದವನಿಗೆ ಮೈ ಮನಸ್ಸಿಗೆ ಆದ ಆಯಾಸದ ಜೊತೆ ಗೆಳೆಯನ ಜೊತೆ ನೋವು ಹಂಚಿಕೊಂಡಿದ್ದಕ್ಕೋ ಏನೋ ತಾಯಿಯ ನೆನಪು ಅವನಿಗೆ ತುಂಬಾನೇ ಕಾಡಿತ್ತು. ಅವರೊಂದಿಗೆ ಕಳೆದ ದಿನಗಳನ್ನು ನೆನೆಯುತ್ತಾ ಕಣ್ಮುಚ್ಚಿದನು. ಇತ್ತ ರೆಸಾರ್ಟಿಗೆ ವಾಪಸ್ಸಾದ ಅಂಜಲಿ ಕಾರಿನಿಂದ ಇಳಿದು ಇನ್ನೇನು ಅವಳಿದ್ದ ರೂಮಿನತ್ತ ಹೋಗಬೇಕೆನ್ನುವಾಗ ಅವಳನ್ನು ನಿಲ್ಲಿಸಿದ ಜಯಕರ್, ಮಗಳೇ, ಆದ ಬಗ್ಗೆ ಏನೇನೋ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ. ಈ ಕ್ಷಣ ನಿನ್ನ ಬಳಿ ಇದೆಲ್ಲ ಹೇಳುವುದು ಸರಿಯೋ ತಪ್ಪೋ ನಂಗೊತ್ತಿಲ್ಲ. ಹಾಗೆಯೇ ನನಗೆ ಅನ್ನ ಹಾಕಿದ ಮನೆಯ ಬಗ್ಗೆ ಹೊಗಳಿ ಮಾತನಾಡುತ್ತಿದ್ದೇನೆ ಅಂದುಕೊಳ್ಳಬೇಡ. ನನ್ನ ಹಾಗೂ ಗಂಗಾಧರ್ ಗೆಳೆತನ 20 ವರ್ಷಕ್ಕಿಂತಲೂ ಹಿಂದಿನದು. ಅವರು ದಾಮಿನಿ ಅತ್ತಿಗೆಯನ್ನು ಮದುವೆಯಾಗಿ ಬಂದ ಮೇಲೆ ನಾನು ಈ ರೆಸಾರ್ಟಿಗೆ ಮ್ಯಾನೇಜರ್ ಆಗಿ ಸೇರಿದ್ದು. ನನ್ನನ್ನು ಆಯ್ಕೆ ಮಾಡಿದ್ದು ಕೂಡ ಅತ್ತಿಗೆಯೇ. ರೆಸಾರ್ಟನ್ನು ಸರ್ ನಡೆಸುತ್ತಿದ್ದರೂ ಇಲ್ಲಿನ ಒಂದು ಹುಲ್ಲು ಕಡ್ಡಿಯೂ ಅತ್ತಿಗೆಯ ಒಪ್ಪಿಗೆ ಇಲ್ಲದೆ ಆಚೆ ಈಚೆ ಆಗುತ್ತಿರಲಿಲ್ಲ. ಸ್ವತಃ ಸರ್ ಕೂಡ ತಮ್ಮ ಒಪ್ಪಿಗೆಯ ಮೊದಲು ಪತ್ನಿಯ ನಿರ್ಧಾರ ಕೇಳುತ್ತಿದ್ದರು. ಇಲ್ಲಿಯವರೆಗೂ ಅತ್ತಿಗೆ ತೆಗೆದುಕೊಂಡ ನಿರ್ಧಾರದಿಂದ ಯಾರಿಗೂ ಏನೂ ಕೆಟ್ಟದ್ದಾಗಿಯೇ ಇಲ್ಲ. ಅವರನ್ನು ಹತ್ತಿರದಿಂದ ನೋಡಿದ ನನ್ನಂತಹ ತುಂಬ ಮಂದಿ ಅವರಲ್ಲಿ ದೈವ ಕಳೆ ಇದೆ ಎಂದೇ ಅಂದುಕೊಂಡಿದ್ದಾರೆ.
ಅವರೆಂದರೆ ನಮಗೆಲ್ಲ ಅಷ್ಟೊಂದು ಅಭಿಮಾನ ಪ್ರೀತಿ. ಅಷ್ಟೊಂದು ಒಳ್ಳೆಯ ತಾಯಿಯ ಹೊಟ್ಟೆಯಲ್ಲಿ ಕೆಟ್ಟ ಮಗ ಹುಟ್ಟಲಾರ. ಹುಟ್ಟಿದರೂ ಆ ತಾಯಿ ಅವನಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾಳೆ. ಅಂಥವರು ತನ್ನ ಮಗನಿಗಾಗಿ ನಿನ್ನನ್ನು ಆಯ್ಕೆ ಮಾಡಿದ್ದಾರೆಂದರೆ ನಿಮ್ಮಿಬ್ಬರದು ದೈವ ನಿಶ್ಚಿತ ಜೋಡಿ ಅಂತ ಅನ್ನಿಸುತ್ತದೆ. ಅಲ್ಲದೆ ನೀನು ಇಲ್ಲಿ ಸೇರಿದ ಮೇಲೆ ಅತ್ತಿಗೆಗೆ ನಿನ್ನ ಮೇಲೆ ವಿಶೇಷವಾದ ಮಮಕಾರವಿತ್ತು. ಅದರಲ್ಲೂ ನೀನು ಮಾಡುತ್ತಿದ್ದ ಕಾಶಿ ಹಲ್ವಾ ಮತ್ತು ಕೇಸರಿ ಬಾತನ್ನು ಕೈ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದರಲ್ಲದೆ ಮನೆಗೂ ಕೂಡ ಸ್ವಲ್ಪ ತೆಗೆದುಕೊಂಡು ಹೋಗುತ್ತಿದ್ದರು. ನಿನ್ನ ಕಾರ್ಯ ವೈಖರಿ, ಶಿಸ್ತು ಹಾಗೂ ಕೆಲವೊಂದು ಗೆಸ್ಟ್ ನಿನ್ನಲ್ಲಿ ಕೆಟ್ಟದಾಗಿ ವರ್ತಿಸಿದರೂ ತಾಳ್ಮೆ ಕಳೆದುಕೊಳ್ಳದೆ ನೀನು ಅವರೊಂದಿಗೆ ವ್ಯವಹರಿಸುವುದನ್ನು ನೋಡಿ ಅದೆಷ್ಟೋ ಬಾರಿ ಅವರು ನಿನ್ನ ಬಗ್ಗೆ ನಮ್ಮಲ್ಲಿ ಹೊಗಳಿ ಹೇಳಿದ್ದುಂಟು. ಹೌದು, ಇಲ್ಲಿರುವ ಎಲ್ಲರೂ ದಿ ಬೆಸ್ಟ್ ಸ್ಟಾಫ್, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡಿದ್ದು ಅತ್ತಿಗೆ, ಆದರೆ ನೀನು ಅವರ ಫೇವರೆಟ್ ಸ್ಟಾಫ್ ಆಗಿದ್ದೆ. ಇದೆಲ್ಲ ತನಗ್ಯಾಕೆ ಹೇಳುತ್ತಿದ್ದಾರೆಂದು ಗೊಂದಲದಿಂದ ತನ್ನ ಮುಖವನ್ನು ನೋಡುತ್ತಿದ್ದವಳನ್ನು ಗಮನಿಸಿದವರು, ಅಯ್ಯೋ, ಮುಖ್ಯವಾದ ವಿಷಯ ಬಿಟ್ಟು ಏನೇನೋ ಮಾತನಾಡುತ್ತಿದ್ದೇನೆ. ಜೀವ ಬಗ್ಗೆ ನಿನಗಿರುವ ಅಭಿಪ್ರಾಯವೇನೆಂದು ನನಗೂ ಗೊತ್ತು. ಆದರೆ ಅವನು ಮೊದಲು ಹೀಗಿರಲಿಲ್ಲ. ಅವನ ಬಗ್ಗೆ ನಾನೇನು ಹೇಳೋಲ್ಲ. ಅವನು ಏನೆಂದು ತಿಳಿಯಲು ನಿನಗೆ ಪೂರ್ತಿ ಜೀವನವೇ ಇದೆ. ಜೀವ ಬದಲಾಗಿದ್ದು ಅತ್ತಿಗೆಯ ಹಠಾತ್ ಸಾವಿನಿಂದ. ಅವರ ಕೈ ಕೆಳಗಡೆ ದುಡಿಯುವ ನಮ್ಮನ್ನೇ ಅಷ್ಟೊಂದು ಕಾಳಜಿ ಮಾಡುವ ಆ ತಾಯಿ ಮಗನನ್ನು ಅದೆಷ್ಟು ಕಾಳಜಿ ಮಾಡಿರಬಹುದು. ನಾವೇ ಅವರ ಅಗಲಿಕೆಗೆ ಕಣ್ಣೀರು ಹಾಕುವಾಗ ಇನ್ನು ಆ ಮಗನ ಸ್ಥಿತಿ ಹೇಗಿರಬಹುದು? ಸ್ವಲ್ಪ ನೀನೇ ಯೋಚಿಸು. ಈಗ ನಿನ್ನಲ್ಲಿ ಕೇಳುವುದು ಒಂದೇ ಮಗು. ಎಲ್ಲೋ ಕಳೆದು ಹೋಗಿರುವ ಜೀವನನ್ನು ಹುಡುಕಿ ಅವನನ್ನು ಮೊದಲಿನಂತೆ ಮಾಡುವುದರ ಜೊತೆಗೆ ಆ ಮನೆಯ ಪೂರ್ತಿ ಜವಾಬ್ದಾರಿ ನಿನ್ನದು. ಅತ್ತಿಗೆ ಅವರ ಜಾಗವನ್ನು ನಿನಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇಂದಿನಿಂದ ನೀನು ಜೀವ ಹೆಂಡತಿ ಅಷ್ಟೇ ಅಲ್ಲ, ಆ ಮನೆ ಮಗಳಾಗಿ ಅಪ್ಪ ಮಗನ ಜೊತೆ ಈ ರೆಸಾರ್ಟ್ ನೋಡಿಕೊಳ್ಳಬೇಕು. ನನ್ನೆಲ್ಲ ಮಾತು ನಿನಗೆ ಅತಿ ಎನಿಸಬಹುದು. ಹಾಗಾಗಿ ಒಮ್ಮೆ ನಿನ್ನಮ್ಮನ ಬಳಿ ಮಾತನಾಡು. ಯಾಕೆಂದರೆ ಅತ್ತಿಗೆ ಜೊತೆ ನಿನ್ನ ಪರವಾಗಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟದ್ದು ನಿನ್ನಮ್ಮ. ನಾನಿನ್ನು ಹೊರಡುತ್ತೇನೆ ಎಂದವರು ಕಾರೇರಿದರೆ ಅವರು ಹೋದ ಮೇಲೆ ಆಕಾಶವೇ ತಲೆ ಮೇಲೆ ಹೊತ್ತಂತೆ ಭಾರವಾಗಿ ಹೆಜ್ಜೆಗಳನ್ನಿಡುತ್ತಾ ತಾನಿದ್ದ ರೂಮ್ ಸೇರಿದಳು. ಮೊದಲು ವಾಶ್ರೂಮ್ಗೆ ಹೋಗಿ ಮುಖಕ್ಕೆ ನೀರು ಹಾಕಿಕೊಂಡು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿದವಳ ದುಃಖದ ಕಟ್ಟೆ ಒಡೆದಿತ್ತು. ಅಳುತ್ತಲೇ ಮಂಚದ ಬಳಿ ಕುಸಿದು ತನ್ನೆಲ್ಲ ನೋವನ್ನು ಕಣ್ಣೀರ ಮೂಲಕ ಹರಿಸಿ ನಿಶ್ಶಬ್ದವಾಗಿ ಕುಳಿತವಳಿಗೆ ಬಾಗಿಲ ಸದ್ದು ಎಚ್ಚರಿಸಿತ್ತು. ಕಣ್ಣೊರೆಸಿ ನಿಧಾನವಾಗಿ ಎದ್ದು ಬಾಗಿಲು ತೆರೆದರೆ ಎದುರುಗಡೆ ಅವಳ ಸ್ನೇಹಿತರಾದ ಬಾಲಕೃಷ್ಣ ಮತ್ತು ಐಶ್ವರ್ಯ ನಿಂತಿದ್ದರು. ಅವರ ಮುಖದಲ್ಲಿನ ಗಾಬರಿ ನೋಡಿ ಒಳಗಡೆ ಬರುವಂತೆ ಹೇಳಿದಾಗ ಐಶ್ವರ್ಯ ಅವಳತ್ತ ತನ್ನ ಮೊಬೈಲ್ ಕೊಟ್ಟು, ಆಂಟಿ ಲೈನ್ನಲ್ಲಿದ್ದಾರೆ, ಮಾತಾಡು ಎಂದರೆ ಮೊಬೈಲ್ ತೆಗೆದುಕೊಂಡು ಲೌಡ್ ಸ್ಪೀಕರ್ಗೆ ಇಟ್ಟಳು. ಎದುರಿದ್ದ ಇಬ್ಬರಲ್ಲೂ ಒಡ ಹುಟ್ಟಿದವರ ವಾತ್ಸಲ್ಯ ಕಂಡ ಮೇಲೆ ಮೂವರ ನಡುವೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಬಂದ ಜಾಗ ಬೇರೆಯದಾದರೂ ತಮ್ಮವರಿಂದ ದೂರವಿದ್ದು ಇಲ್ಲಿ ಒಬ್ಬರಿಗೊಬ್ಬರು ನೋವು ನಲಿವಲ್ಲಿ ಹೆಗಲಾಗಿದ್ದರು. ಅಮ್ಮ, ನಿನ್ನ ಆಸೆಯಂತೆ ನನ್ನ ಮತ್ತು ಜೀವಾ ಸರ್ ರಿಜಿಸ್ಟರ್ ಮ್ಯಾರೇಜ್ ಆಯಿತು. ಆಸ್ಪತ್ರೆಯಲ್ಲಿ ನಡೆದ ಎಲ್ಲವನ್ನು ಹೇಳಿದರೆ ಮಗಳ ಮಾತು ಕೇಳಿ ಕಲ್ಯಾಣಿ ನಿಟ್ಟುಸಿರು ಹೊರ ಚೆಲ್ಲಿದರೆ ಅವಳ ಗೆಳೆಯರು ಗಾಬರಿಯಲ್ಲಿ ಮುಖ ನೋಡಿಕೊಂಡರು. ತಾಯಿಯ ಜೊತೆ ಸ್ವಲ್ಪ ಮಾತನಾಡಿ ಫೋನ್ ಇಟ್ಟವಳು ದುಃಖ ತಡೆಯಲಾರದೆ ಗೆಳೆಯರಿಬ್ಬರನ್ನು ತಬ್ಬಿಕೊಂಡು ತನ್ನ ನೋವನ್ನು ಹೊರಹಾಕಿದಳು. ನಿಮಿಷಗಳ ಬಳಿಕ ಅವಳನ್ನು ಸಂತೈಸಿದ ಐಶ್ವರ್ಯ ಅವಳ ಪಕ್ಕ ಕುಳಿತರೆ ಬಾಲಕೃಷ್ಣ ಯಾರಿಗೋ ಕರೆ ಮಾಡಿ ಊಟ ತರುವಂತೆ ಹೇಳಿದನು. ಬಲವಂತವಾಗಿ ಅವಳಿಗೆ ಊಟ ಮಾಡಿಸಿದ ಮೇಲೆ ಗೆಳೆಯರನ್ನು ನೋಡಿ, ನನ್ನ ಫೋನ್ ಇಲ್ಲೇ ಎಲ್ಲೋ
ಇಟ್ಟೆ ಎನ್ನುತ್ತಾ ಸುತ್ತಲೂ ನೋಡಿದಳು. ಮಂಚದ ತುದಿಯಲ್ಲಿದ್ದ ಫೋನ್ ಅವಳತ್ತ ಕೊಟ್ಟಿದ್ದ ಬಾಲಕೃಷ್ಣ. ಅಂಜು, ಆರ್ ಯು ಓಕೆ? ಹೊರಗಿನವರಿಗೆ ಅವಳು ಅಂಜಲಿ ದಾಮೋದರ್, ಆದರೆ ತಾಯಿ, ತಂಗಿ ಮತ್ತು ಅವಳ ಗೆಳೆಯರಿಬ್ಬರಿಗೂ ಅವಳು ಅಂಜು. ಮುಂದಿನ ಜೀವನ ನೆನಪಿಸಿಕೊಂಡರೆ ಭಯವಾಗುತ್ತೆ. ಅಮ್ಮ, ಸಾಹಿತ್ಯ, ನೀವಿಬ್ಬರು, ಇದೇ ನನ್ನ ಚಿಕ್ಕ ಪ್ರಪಂಚ. ಇದರಲ್ಲೇ ನಾನು ಖುಷಿಯಾಗಿದ್ದೆ. ಆದರೆ ಈಗ ಈ ಮದುವೆ ಎನ್ನುವ ದೊಡ್ಡದಾದ ಪ್ರಪಂಚದೊಳಗಡೆ ಹೋಗಬೇಕಲ್ಲ ಎಂದು ಭಯವಾಗ್ತಿದೆ. ನಾನು ಕನಸಲ್ಲೂ ಊಹಿಸದ ಬದುಕು ನನ್ನೆದುರಿದೆ. ಇದನ್ನು ತಿರಸ್ಕರಿಸಿ ಅಮ್ಮ ಮತ್ತು ಸ್ವರ್ಗಸ್ಥರಾದ ಅತ್ತೆಯ ಮನಸ್ಸನ್ನು ನೋಯಿಸಲಾರೆ. ಹಾಗಂತ ನನ್ನ ಮುಂದಿರುವ ಈ ಬದುಕನ್ನು ಹೇಗೆ ಜೀವಿಸಲಿ ಎನ್ನುತ್ತಾ ಪುನಃ ಕಣ್ಣೀರಾಕಿದಳು. ಗೆಳತಿಯನ್ನು ಸಮಾಧಾನಿಸಿದ ಐಶ್ವರ್ಯ, ಅಂಜು, ಪ್ಲೀಸ್ ಅಳಬೇಡ. ಯಾಕಿಷ್ಟು ಭಯ? ನೀನೇನು ಕದ್ದು ಮುಚ್ಚಿ ಮದುವೆಯಾಗಿಲ್ಲ. ನಿಮ್ಮೆರಡು ಫ್ಯಾಮಿಲಿಯ ಒಪ್ಪಿಗೆಯಿಂದಲೇ ಈ ಮದುವೆ ಆಗಿದ್ದು ತಾನೇ? ಸರ್ ಮತ್ತು ಮೇಡಮ್ ಬಗ್ಗೆ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಗೊತ್ತು. ಇಬ್ಬರು ದೇವರಂಥ ಮನುಷ್ಯರು. ನಾವು ಮಾಡಿದ ತಪ್ಪನ್ನು ತಿದ್ದಿ ನಡೆದುಕೊಳ್ಳುವ ಹಾಗೆ ಮಾಡುತ್ತಾರೆಯೇ ಹೊರತು 4 ಜನರ ಮುಂದೆ ಅವಮಾನ ಮಾಡಿ ಕೆಲಸದವರನ್ನು ಎಂದು ಆಡಿಕೊಂಡವರಲ್ಲ. ಅಂಥವರ ಸೊಸೆಯಾಗಲು 7 ಜನ್ಮ ಪುಣ್ಯ ಮಾಡಿರಬೇಕು. ಆ ಪುಣ್ಯ ನಿನಗೆ ಸಿಕ್ಕಿದೆ. ಹೌದು, ಸಡನ್ನಾಗಿ ಆದ ಮದುವೆಯಿಂದ ನಿನಗೆ ಶಾಕ್ ಆಗಿದೆ. ಹಾಗಂತ ಏನೇನೋ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ. ಈಗ ಪ್ಲೀಸ್ ಅಳುವುದನ್ನು ನಿಲ್ಲಿಸು ಎಂದರೂ ಗೋಡೆಯತ್ತ ನೋಡುತ್ತಿದ್ದವಳನ್ನು ಗಮನಿಸಿದ ಬಾಲಕೃಷ್ಣ ತನ್ನ ಮೊಬೈಲಿಗೆ ಕರೆ ಬಂದಿದ್ದನ್ನು ನೋಡಿ ಐಶ್ವರ್ಯಳಿಗೆ ಅಂಜುನ ಸಂಭಾಳಿಸುವಂತೆ ಹೇಳಿ ಅಲ್ಲಿಂದ ಹೊರಟನು. ಕೆಲವು ನಿಮಿಷಗಳ ಮೌನದ ನಂತರ, ಅಂಜು, ನನಗೊಂದು ಸತ್ಯ ಹೇಳು. ನಿನ್ನ ಈ ಎಲ್ಲ ಅಳು, ಭಯ, ಅಸಹಾಯಕತೆ ನೀನೇ ಹೇಳಿದಂತೆ ದೊಡ್ಡ ಮನೆಯ ಸೊಸೆಯಾಗಿದ್ದಕ್ಕಾ ಅಥವಾ ಜೀವಾ ಸರ್ ನಿನ್ನ ಗಂಡನಾಗಿದ್ದಕ್ಕಾ? ಅಂದಿದ್ದಕ್ಕೆ ಆ ಮಾತಿಗೆ ತಟ್ಟನೆ ತನ್ನತ್ತ ನೋಡಿದವಳನ್ನು ಗಮನಿಸಿದ ಐಶ್ವರ್ಯಳಿಗೆ ಗೆಳತಿಯ ಅಳುವಿಗೆ ಕಾರಣ ಸಿಕ್ಕಿತ್ತು. ಜೀವಾ ಜೊತೆ ಅಂಜಲಿಯ ಜೋಡಿ ಹಾವು ಮುಂಗುಸಿಯ ಸಂಬಂಧ. ಇಬ್ಬರು ಎದುರಾದರೆ ಅವರ ನಡುವೆ ಚಿಕ್ಕದೊಂದು ಗಲಾಟೆ, ಜಗಳ, ಕೊನೆ ಪಕ್ಷ ಅವನ ಒಂದೆರಡು ಕಟುವಾದ ಹೀಯಾಳಿಕೆಯ ಮಾತು ಅವಳಿಗಾಗಿ ಇದ್ದೇ ಇರುತ್ತದೆ. ಹಾಗಿರುವಾಗ ಅವರಿಬ್ಬರಿಗೂ ಮದುವೆಯೆಂದರೆ ಹೇಗೆ ಅಂತ ಒಮ್ಮೆ ನಿಟ್ಟುಸಿರು ಹೊರಚೆಲ್ಲಿ ಗೆಳತಿಯತ್ತ ನೋಡಿದ ಐಶ್ವರ್ಯ. ದಾಮಿನಿ ಮೇಡಮ್ ಆಸೆಯಂತೆ ನಿಮ್ಮಿಬ್ಬರ ಮದುವೆಯಾಗಿದ್ದು ತಾನೇ ಅಂಜು? ಹಾಗಾಗಿ ಜೀವಾ ಸರ್ ಬಗ್ಗೆ ಏನೇನೋ ಯೋಚಿಸಬೇಡ. ಸಮಯ ಕಳೆದಂತೆ ಎಲ್ಲ ಬದಲಾಗುತ್ತದೆ ಎಂದವಳನ್ನ ನೋಡುತ್ತಾ ನೋವಲ್ಲೇ ನಕ್ಕವಳು, ಏನು ಬದಲಾಗುತ್ತದೆ ಐಶು? ನಾನು ಜೀವನಿಗಿಂತ ವಯಸ್ಸಲ್ಲಿ 3 ವರ್ಷ ದೊಡ್ಡವಳು ಅನ್ನೋದು ಬದಲಾಗುತ್ತಾ? ಅಥವಾ ಅವನು ಮೊದಲಿನಂತೆ ಪ್ರತಿ ಬಾರಿ ನನ್ನನ್ನು ಆಂಟಿ ಅಂತ ಕರೆಯೋದು ಬದಲಾಗುತ್ತಾ ಅಂತ ಕಣ್ತುಂಬಿ ಕೇಳಿದವಳನ್ನು ನೋಡಿ ಐಶ್ವರ್ಯ ಮಾತಿದ್ದು ಮೌನ ತಾಳಿದಳು. ಈ ಕತೆ ಇನ್ನೂ ಮುಂದುವರಿಯುವುದು. ಈ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ತಕ್ಷಣಕ್ಕೆ ನೀವು ವಿಡಿಯೋ ನೋಡ್ಬೋದು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.